ಶೃಂಗಗಿರಿ ಷಣ್ಮುಖ ದೇವಸ್ಥಾನ. ಶೃಂಗಗಿರಿ ಷಣ್ಮುಖ ದೇವಸ್ಥಾನವು ರಾಜರಾಜೇಶ್ವರಿ ನಗರದ ಶೃಂಗಗಿರಿ ಬೆಟ್ಟದ ಮೇಲೆ ನೆಲೆಸಿದೆ ಮತ್ತು ನೈಸ್ ರೋಡ್ ರಸ್ತೆಯ ಮೂಲಕ ಪ್ರವೇಶಿಸಬಹುದು. ವಿವಿಧ ಪ್ರದೇಶಗಳಲ್ಲಿ ಸುಬ್ರಹ್ಮಣ್ಯ, ಕಾರ್ತಿಕೇಯ, ಆರುಮುಗಂ ಮತ್ತು ಕುಮಾರ್ ಎಂದು ಕರೆಯಲ್ಪಡುವ ಮುರುಗನು ತನ್ನ ಹೆಚ್ಚಿನ ದೇವಾಲಯಗಳನ್ನು ಬೆಟ್ಟಗಳು ಮತ್ತು ಬೆಟ್ಟಗಳ ಮೇಲೆ ಹೊಂದಿದ್ದಾನೆ. ಶೃಂಗಗಿರಿ ಬೆಟ್ಟವು ನೆಲಮಟ್ಟದಿಂದ 240 ಅಡಿ ಎತ್ತರದಲ್ಲಿದೆ. ವಿಶಿಷ್ಟ ಆರ್ಕಿಟೆಕ್ಚರ್. ಶೃಂಗಗಿರಿಯ ಶ್ರೀ ಶಾರದಾ ಪೀಠದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಯವರಿಂದ ಪ್ರೇರಿತವಾದ ಈ ದೇವಾಲಯದ ವಾಸ್ತುಶಿಲ್ಪವನ್ನು ಡಾಕ್ಟರ್ ಅರುಣಾಚಲಂ ಅವರು 2006ರಲ್ಲಿ ವಿನ್ಯಾಸಗೊಳಿಸಿದರು ಮತ್ತು ನಿರ್ಮಿಸಿದರು. ಮುರುಗನ 6 ಮುಖಗಳನ್ನು ಹೊಂದಿರುವ ಈ ದೇವಾಲಯವು 123 ಅಡಿ ಎತ್ತರದವರೆಗೆ ತಮ್ಮ ವಿಮಾನಕ್ಕಾಗಿ ವಿಶಿಷ್ಟವಾಗಿದೆ. ಗರ್ಭಗುಡಿ ಮತ್ತು ಅದರ ಹೊರವೃತ್ತ, ಭಕ್ತರ ಸಭಾಂಗಣ, ಹೊರಗೋಡೆಗಳು, ಛಾವಣಿಯ ವಿನ್ಯಾಸ ಎಲ್ಲವೂ ನಕ್ಷತ್ರಾಕಾರದ ನಿರ್ಮಾಣಗಳಾಗಿವೆ. ಡಮರುಗ ಮತ್ತು ಹಾವು ಹಾಗೂ ನವಿಲು ಪ್ರತಿಮೆಯೊಂದಿಗೆ ಎತ್ತರದ ಭವ್ಯವಾದ ತ್ರಿಶೂಲ ಪ್ರವೇಶದ್ವಾರವನ್ನು ಅಲಂಕರಿಸುತ್ತದೆ. ಮೆಟ್ಟಿಲುಗಳ ಉದ್ದಕ್ಕೂ ಗಣೇಶ ದೇವಾಲಯ ಮತ್ತು ಶಿವ ದೇವಾಲಯಗಳಿವೆ. ಗಣಪತಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕುವಾಗ ದ್ವಿಮುಖ, ತ್ರಿಮುಖ, ಚತುರ್ಮುಖ ಗಣಪತಿಯ ರೂಪಗಳು ಗೋಚರಿಸುತ್ತವೆ. ಭಗವಾನ್ ಷಣ್ಮುಖನ 6 ಮುಖಗಳು 6 ಇಂಚ್ ದಪ್ಪದ ಕಾಂಕ್ರೀಟ್ ಅಚ್ಚು ರಚನೆಗಳಾಗಿವೆ. ಸುತ್ತಮುತ್ತಲಿನ ಪ್ರದೇಶಗಳು. 2 ಮೆಟ್ಟಿಲುಗಳು, ಒಂದು ನೇರ ಮತ್ತು ಇನ್ನೊಂದು ಕಡಿಮೆ ಕಡಿದಾದ ಮೆಟ್ಟಿಲುಗಳೊಂದಿಗೆ ಮತ್ತು ಮೆಟ್ಟಿಲುಗಳ ಪಕ್ಕದಲ್ಲಿ ಮತ್ತೊಂದು ಮಾರ್ಗವಿದೆ. ಮೆಟ್ಟಿಲುಗಳಲ್ಲಿಲ್ಲದೆ ಸುಸಜ್ಜಿತವಾಗಿದೆ. ದೇವಾಲಯದ ಪ್ರಾಂಗಣದಿಂದ ಸುತ್ತಮುತ್ತಲಿನ ನೋಟವು ರುದ್ರರಮಣೀಯವಾಗಿದೆ. ಹಸಿರಿನಿಂದ ಕೂಡಿದ ಪ್ರಶಾಂತ ಮತ್ತು ಶಾಂತ ಪರಿಸರವು ತುಂಬ ಹಿತವಾಗಿದೆ. ದೇವಾಲಯವನ್ನು ಸಾಕಷ್ಟು ಉತ್ತಮವಾಗಿ ನಿರ್ವಹಿಸಲಾಗಿದೆ. ಈ ದೇವಾಲಯದ ಆಕರ್ಷಣೆಗಳು. ದೇವಾಲಯದ ಎತ್ತರ, 6 ಮುಖಾಮುಖಿ ಆರುಮುಗಂ ಗೋಪುರ, ಸ್ಫಟಿಕ ಗುಮ್ಮಟ, ರಾತ್ರಿ ನೋಟ, ದೇವತೆಗಳು ಭಗವಾನ್ ಮುರುಘ, ವಳ್ಳಿ, ದೇವಯಾನಿ ಜೊತೆ ಶಿವ ಮತ್ತು ಗಣೇಶ ದೇವಾಲಯಗಳು, ಕಲಾಕೃತಿಗಳ ಪ್ರದರ್ಶನ, ಗಣೇಶ ಸಂಗ್ರಹ, ನವಿಲು ಮಂಟಪ ಮತ್ತು ನವಿಲಿನ ಪ್ರತಿಮೆಗಳು, ತ್ರಿಶೂಲ, ಡಮರು, ಹಾವು ಹಾಗೂ ಹಾವು ಬೆಟ್ಟ. ದೇವಸ್ಥಾನದ ಭೇಟಿ ಸಮಯ ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 12:30ರವರೆಗೆ, ಸಂಜೆ 4:30ರಿಂದ ರಾತ್ರಿ 9ರವರೆಗೆ.